Dear students, so we shall continue solving some work group problems. So afterwards, we shall solve some problems related to board exam and NEET and CET. So you can see yesterday we have solved this problem. This problem solve ಮಾಡಿದ್ವಿ ಹೌದಾ. So this arm PQ was pulled from x is equal to 0 to x is equal to b, and then b to 2b, and again it was pulled backwards. So we have calculated the expression for magnetic flux ಫ್ರಮ್ 0 to b. ನೋಡಿ x is equal to 0 ಅಂದರೆ ಈ ಪಾಯಿಂಟ್. ಸೊ ಈ ಪಾಯಿಂಟಿಂದ b ಅಂದರೆ ಅಪ್ ಟು ದಿಸ್ ಪಾಯಿಂಟ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಅಲ್ಲಿವರೆಗೂ ಹೌದಾನೆ. ಸೊ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಾಸ್ ಈಕ್ವಲ್ ಟು b ಇಂಟು ಎಲ್ ಇಂಟು ಎಕ್ಸ್. ಈಗ b ಇಂಟು ಎ, ಏರಿಯಾ ಇಸ್ ಎಲ್ ಇಂಟು ಎಕ್ಸ್, ಲೆಂತ್ ಇಂಟು ಬ್ರೆಡ್, ಸೊ ದಟ್ ಈಸ್ ಎಲ್ ಇಂಟು ಎಕ್ಸ್. ಎಲ್ಲಿವರೆಗೂ ವೆನ್ ಎಕ್ಸ್ ವೇರೀಸ್ ಫ್ರಮ್ 0 to b. ಎಕ್ಸ್ ವೇರೀಸ್ ಫ್ರಮ್ 0 to b ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಮತ್ತು ಎಕ್ಸ್ ಈಸ್ ಸ್ಮಾಲರ್ ದ್ಯಾನ್ b. ಅಲ್ಲಿವರೆಗೂ ಇಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರ್ತದೆ. ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ದಿಸ್ ರೀಜನ್. ಸೊ ಆಲ್ಸೋ there is another region. So in the arm PQ, so the ಇಲ್ಲಿಂದ if it moves away from x is equal to b to x is equal to 2b, ಇಲ್ಲಿಂದ ಇಲ್ಲಿ ಮತ್ತೆ ಎಳಿತಾ ಇದೆ. ಸೊ ವಿ ಆರ್ ಪುಲ್ಲಿಂಗ್ ಹೌದಾನೆ, ಮತ್ತೆ ವಿ ಆರ್ ಪುಲ್ಲಿಂಗ್ ಫ್ರಮ್ x is equal to b to x is equal to 2b ಹೌದಾನೆ. ಅವಾಗ ಏನಾಗುತ್ತೆ, ದಿಸ್ ಆರ್ಮ್ PQ ಇಲ್ಲಿ ಬಂದ್ಬಿಡುತ್ತೆ. ಸೊ ದ ಆರ್ಮ್ PQ ವಿಲ್ ಬಿ ಸಮ್ವೇರ್ ಇಯರ್. ಎಲ್ಲಿರುತ್ತೆ ಆರ್ಮ್ PQ ಅವಾಗ? ಸೊ ಆರ್ಮ್ PQ ವಿಲ್ ಬಿ ಇಯರ್. ಇಲ್ಲಿರುತ್ತೆ ಆರ್ಮ್ PQ ಇಲ್ಲಿ ಬಂದಿರುತ್ತೆ. ಸೊ ದ ಟೋಟಲ್ ಏರಿಯಾ ಇಸ್ ದಿಸ್ ಮಚ್ ದ ಟೋಟಲ್ ಏರಿಯಾ. ದಿಸ್ ಇಸ್ ದ ಟೋಟಲ್ ಏರಿಯಾ ಹೌದಾನೆ. ಸೊ ಅದರ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್? ಅಗೇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ. ಏರಿಯಾ ಈಸ್ ಎಲ್ ಇಂಟು ಬಿ ಹೌದಾನೆ, ಎಲ್ ಇಂಟು ಬಿ. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇಲ್ಲಿಂದ ಇಲ್ಲಿವರೆಗೂ. ಸೊ ದ ಟೋಟಲ್ ಏರಿಯಾ ಈ ಫ್ರಮ್ ಇಯರ್ ಟು ಇಯರ್, ಇಲ್ಲಿಂದ ಇಲ್ಲಿಗೆ. ಐ ಆರ್ ಟಾಕಿಂಗ್ ಆಫ್ ದ ಏರಿಯಾ ಇಯರ್ ಟು ಇಯರ್ ಹೌದಾ. ಯಾಕಂದ್ರೆ ನೋಡೋಣ ಹೇಳಿದ್ದಾನೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಿ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಮತ್ತು 2b. ಸೊ ವಿತ್ ಇನ್ ದಿಸ್ ಏರಿಯಾ ಹೌದಾ. ಸೊ ವಾಟ್ ಇಸ್ ದ ಏರಿಯಾ? ಲೆಂತ್. ದಿಸ್ ಇಸ್ ದ ಲೆಂತ್, ದಿಸ್ ಇಸ್ ದ ಲೆಂತ್ ಎಲ್ ಹೌದಾ ಇಂಟು ಬ್ರೆಡ್. ನೀನು ಯಾವ್ದು ಬೇಕಾದ್ರೆ ಲೆಂತ್ ಅಂತ ಕನ್ಸಿಡರ್ ಮಾಡೋದು. ಸೊ ಲೆಂತ್ ಇಂಟು ಬ್ರೆಡ್ ಇಸ್ ಬಿ. ಸೊ ಬಿ ಇಂಟು ಎಲ್ ಇಂಟು ಬಿ. ಸೊ ವಿ ಹ್ಯಾವ್ obtained the expression for induced EMF by using Faraday's law. So for this area, the induced EMF for epsilon is equal to minus d by dt of the magnetic flux, that is b into L into x. b into L into x. So that was equal to minus b into L into dx by dt is v. That we have written here. From x is greater than or equal to 0 to x smaller than 0. But ಇಲ್ಲಿ ಯಾಕೆ 0 ಬಂತಂತ there was some confusion I think. So why there was 0 here? So the magnetic flux, why it has 0 ಹೌದಾನೆ. ಯಾಕಂದ್ರೆ ನೋಡಿ ಅದೇ in this area ಹೌದಾ. ಸೊ in this area ಅಂದರೆ ಇಲ್ಲಿಂದ ಎಲ್ಲರೂ from year to year the EMF induced is 0. ಯಾಕೆ the EMF induced epsilon equal to from minus d by dt of b L b small b ಹೌದಾ. ಸೊ ಯಾವಾಗ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ? ಇ ಎಮ್ ಎಫ್ ವಿಲ್ ಬಿ ಇಂಡ್ಯೂಸ್ಡ್ ವೆನ್ ದೇರ್ ಇಸ್ ಅ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಯಾವಾಗ ಆರ್ಮ್ PQ ಇಲ್ಲಿಂದ ವೆನ್ ಇಟ್ ಮೂವ್ಸ್ ಟು ಇಯರ್, ದೇರ್ ಇಸ್ ನೋ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಯಾಕಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸೂ ಇಲ್ಲ. ದೇರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0 ಇಯರ್ ಹೌದಾನೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0. ದೇರ್ ಫಾರ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಗೇನ್ ಡಿ ಬೈ ಡಿ ಟಿ ಆಫ್ ಬಿ ಇಸ್ 0. therefore the EMF is 0. ಇಲ್ಲಿಂದ ಇಲ್ಲಿ ಮತ್ತೆ ವೆನ್ ಇಟ್ ಇಸ್ ಪುಲ್ಡ್ ಇಯರ್ again the EMF is 0. ಮತ್ತು ಯಾವಾಗ ಇಲ್ಲಿ ಸ್ಟಾರ್ಟ್ ಆಗುತ್ತೋ the EMF will be BLB, but it will be in the positive direction. That is shown in that graph. Really you can see the EMF. You can see here the EMF, that is ಹೌದಾ. So there is EMF versus distance. So when it is followed from x is equal to 0 to x is equal to b, the EMF was equal to minus BLE. Now when it is followed from x is equal to b to x is equal to 2b, this is x is equal to 2b. ಅವಾಗಲೂ the EMF is 0. ನೋಡಿ 0 ಇದೆ ಇಲ್ಲಿ. Again when it is pulled backwards from x is equal to 2b to x is equal to b, again the EMF is 0. But when it was pulled from x is equal to b to x is equal to 0, the EMF is plus BL. ಯಾಕಂದ್ರೆ ಉಲ್ಟಾ ಹೋಗ್ತಾ ಇದೀವಿ. ಸೊ ಇಟ್ ಇಸ್ ಟೇಕನ್ as positive, so minus into minus becomes plus ಹೌದಾನೆ. ಸೊ ಅವಾಗ ಏನಾಗ್ತದೆ, the EMF is 0. So this was I wanted to clarify. So we shall now look for the next problem. We shall go for the next problem. So again they are work problems ಹೌದಾ. ಸೊ ನೋಡಿ this is problem number 6.9 in the textbook, problem number 6.9, but you can give the number as you continue in the notes ಹೌದಾ. ಸೊ 5, 6, 7 ಈ ಥರ ಕೊಡ್ತಾವೆ. I don't know which number it is. So it is problem. So it is also very important problem. So first we shall read the problem. ನೋಡಿ, there are two concentric circular coils, one of small radius R1, ಒಂದು ರೇಡಿಯಸ್ ಎಷ್ಟಿದೆ R1 ಇದೆ, and the other of large radius R2, such that R1 is smaller than R2. R1 ಏನಾಗಿದೆ, ಚಿಕ್ಕದಿದೆ. ಆರ್ ಪ್ಲೇಸ್ಡ್ ಕೋಎಕ್ಸಿಯಲಿ ಅಂದರೆ ಒಂದೇ ಆ್ಯಕ್ಸಿಸಲ್ಲಿ ದೇ ಆರ್ ಕೋಇನ್ಸೈಡಿಂಗ್ ವಿತ್ ಸೆಂಟರ್ಸ್ ಕೋಇನ್ಸೈಡಿಂಗ್. ಅವ್ರ ಸೆಂಟರ್ ಏನಾಗ್ತದೆ, ಕೋಇನ್ಸೈಡಿಂಗ್ ವಿತ್ ಆ್ಯಕ್ಸಿಸ್.
ಒಪ್ಟೇನ್ ದ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ದ ಅರೇಂಜ್ಮೆಂಟ್. ಹಾಗಾದ್ರೆ ಇದ್ರದ್ದು ಅರೇಂಜ್ಮೆಂಟ್ ಮ್ಯೂಚುವಲ್ ಇಂಡಕ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ. ಸೊ ಆಸ್ಕಿಂಗ್ ಟು ಕ್ಯಾಲ್ಕುಲೇಟ್ ದ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ದ ಅರೇಂಜ್ಮೆಂಟ್. ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ದ ಅರೇಂಜ್ಮೆಂಟ್. ಸೊ ಟೂ ಕೋಆಕ್ಸಿಯಲ್ ಸೊಲೆನಾಯ್ಡ್ಸ್. ಸೊ ಡೆರಿವೇಷನ್ ಮಾಡಿ. ಸೊ ಇಫ್ ದೇರ್ ಆರ್ ಟೂ ಕೋಆಕ್ಸಿಯಲ್ ಸೊಲೆನಾಯ್ಡ್ಸ್, ಹೌದಾ. ಸೊ ಒಂದು ಸೊಲೆನಾಯ್ಡ್ ಹೆಂಗಿದೆ. ಸೊ ದ ಡಯಾಗ್ರಾಮ್ ನಾನು ಟೆಕ್ಸ್ಟ್ ಬುಕ್ ನೋಡಿ ಬರೀರಿ ಅಂತ ಹೇಳಿದ್ದೆ. ಒಂದು ಸೊಲೆನಾಯ್ಡ್ ವಾಸ್ ಲೈಕ್ ದಿಸ್, ಅನದರ್ ವಾಸ್ ಕೋಆಕ್ಸಿಯಲ್ ವಿತ್ ಎ ಲಾರ್ಜರ್ ರೇಡಿಯಸ್. ಇನ್ನೊಂದು ಸೊಲೆನಾಯ್ಡ್ ಹಿಂಗಿತ್ತು, ಹೌದಾನೆ. ಸೊ ಯಾವ ಥರ ಕಾಣ್ತಾ ಇದೆ? ಇಲ್ಲ, ತಪ್ಪು, ಹೌದಾ. ಸೊ ಯು ಕ್ಯಾನಾಟ್ ಡ್ರಾ. ಸೊ ಒಂದು ಸೊಲೆನಾಯ್ಡ್ ಲೈಕ್ ದಿಸ್, ಈ ಥರ ಇತ್ತು. ಇದ್ರ ಮೇಲೆ ಇನ್ನೊಂದು ಸೊಲೆನಾಯ್ಡ್ ವಾಸ್ ವಿತ್ ಗ್ರೇಟರ್ ರೇಡಿಯಸ್. ಇನ್ನೊಂದು ಸೊಲೆನಾಯ್ಡ್ ಈ ಥರ ಇತ್ತು, ಆಯಿತಾ. ಸೊ ಈ ಥರ ಎರಡು ಸೊಲೆನಾಯ್ಡ್ ಇದ್ದು. ಸೊ ಯಾವ ಡಿರೈವ್ಡ್ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್. ವಾಟ್ ವಾಸ್ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್? ಸೊ M12 ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಫಸ್ಟ್ ಕಾಯಿಲ್ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಕಾಯಿಲ್. ಏನಿತ್ತು ಇಕ್ವೇಷನ್? ದ ಇಕ್ವೇಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ವಾಸ್, ಹೌದಾ. ಸೊ μ0 N1 N2, ಹೌದಾನೆ. μ0 N1 N2 pi R1 square into L. So this was the expression for mutual inductance of two coils. Coaxial coils ಇವು, coaxial coils. ಬಟ್ ಇಲ್ಲಿ ಪ್ರಾಬ್ಲಮ್ ಏನೇನು? coaxial circular coil, coaxial concentric circular coils ಅಷ್ಟೇ, ಒಂದಿದೆ ಹಿಂಗೆ, ಒಂದು ಕಾಯಿಲ್ ಇದೆ ಅಷ್ಟೇ ಹಿಂಗೆ. ನಾಟ್ ಸೊಲೆನಾಯ್ಡ್. ದಿಸ್ ಈಸ್ ಫಾರ್ ಸೊಲೆನಾಯ್ಡ್, ಹೌದಾ. ಸೊ ಈ ಥರ ಬರೀ ಈ ಥರ ಎರಡು ಸರ್ಕಲ್ಗಳಿದ್ದರೆ, ಅಂದರೆ ಕಾಯಿಲ್ ಇದ್ದರೆ, ಒಂದೇ ಕಾಯಿಲ್, ನೋ ಸರ್ಕಲ್, ಒಂದೇ ಟರ್ನ್, ಇಲ್ಲಿ ಇದೊಂದು ಟರ್ನ್ ಇದೊಂದು ಟರ್ನ್, ಎರಡು ರಿಂಗ್ಗಳು ಇದ್ದಂಗೆ, ಹೌದಾ. ಅವಾಗ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕೇಳಿದ್ದೇನೆ. ಸೊ ಈ ಇಕ್ವೇಷನ್ ಯಾವುದು? ದಿಸ್ ಇಕ್ವೇಷನ್ ಈಸ್ ಫಾರ್ ಟು ಕಾನ್ಸೆಂಟ್ರಿಕ್ ಸೊಲೆನಾಯ್ಡ್ಸ್. Two concentric solenoids. Now we are talking of two concentric coils. Two concentric coils. So such problems will be asked in NEET. ಹೌದಾನೆ. ಸೊ ಬೇಕಾದ್ರೆ I will draw the diagram ಮಾಡೋಣ. ಸೊ this is one coil, say of radius R2. So I will draw another coil, say of radius R1. ಒಳಗೆ ಇನ್ನೊಂದು ಕಾಯಿಲ್ ಇದೆ, it is of radius R1. This is the center. ಅದ. ಸೊ ನೀವು ಬೇಕಾದ್ರೆ in notes you can make a better diagram. ಎರಡು ರಿಂಗ್ ತಗೊಂಡು, ಬಳೆನೋ ಏನೋ ತಗೊಂಡು ಯು ಕ್ಯಾನ್ ಡ್ರಾ. ಸೊ ದಿಸ್ ಇಸ್ R2, ದಿಸ್ ಈಸ್ R1. ದಿಸ್ ಈಸ್ R1. ಹೌದಾ. ಸೊ ಈ ಥರ ಎರಡು ಕಾಯಿಲ್ ಇದ್ದಾವೆ. ಏನು ಹೇಳಿದ್ದಾನೆ? ಸೊ ಎಸ್ ಗಿವನ್ ದಟ್ R1 ಈಸ್ ವೆರಿ ವೆರಿ ಸ್ಮಾಲರ್ ದೆನ್ R2. R1 ಭಾಳ ಚಿಕ್ಕದಿದೆ ಆಸ್ ಕಂಪೇರ್ ಟು R2. ಪ್ಲೇಸ್ಡ್ ಕೋಆಕ್ಸಿಯಲಿ ವಿತ್ ಸೆಂಟರ್ಸ್ ಕೋಇನ್ಸಿಡೆಂಟ್. ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ದ ಅರೇಂಜ್ಮೆಂಟ್. ಹಾಗಾದರೆ ಅರೇಂಜ್ಮೆಂಟ್ಗೆ ಮ್ಯೂಚುವಲ್ ಇಂಡಕ್ಟೆನ್ಸ್ಗೆ ಒಂದು ಎಕ್ಸ್ಪ್ರೆಷನ್ ಕಂಡಿರಿ ಅಂತ ಹೇಳಿದ್ದಾನೆ, ಹೌದಾನೆ. ಸೊ ನೋಡೋಣ. ಲೆಟ್ ದ ಕರೆಂಟ್ ಫ್ಲೋಯಿಂಗ್ ಇನ್ R2 ಈಸ್ I2. ಇದರಲ್ಲಿ I2 ಅಷ್ಟು ಕರೆಂಟ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಲೆಟ್ ದ ಕರೆಂಟ್ ಫ್ಲೋಯಿಂಗ್ ಇನ್ R2 ಈಸ್ I2. ಸೊ ಬಿಕಾಸ್ ಆಫ್ ದಿಸ್ ಕರೆಂಟ್ ದೇರ್ ವಿಲ್ ಬಿ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ದಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ವಿದಿನ್ R1 ಒಳಗೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತೆ. ಸೊ ಈ ಚಿಕ್ಕದು ಏನು ಕಾಯಿಲ್ ಇದೆ ಅದರೊಳಗೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತೆ, ಹೌದಾನೆ. ಸೊ ಲೆಟ್ ಬರೋಣ. ಸೊ ಲೆಟ್ I2 ಈಸ್ ಕರೆಂಟ್. I2 is current in outer coil ಅಂತ ಬರಿತೀನಿ. ಏನಂತ ಕರಿತೀನಿ ಅದಕ್ಕೆ? ಔಟರ್ ಕಾಯಿಲ್. I2 is the current. ಯಾಕಂದರೆ ದೊಡ್ಡದು ತಗೊಂಡು R2 ಅಂತ ತಗೊಂಡು. ಸೊ I2 is the current in outer coil. ಸೊ therefore field inside the center coil, ಹೌದಾನೆ. ಫೀಲ್ಡ್ ಇನ್ಸೈಡ್ ದ ಸೆಂಟರ್ ಆಫ್ ದ ಕಾಯಿಲ್ ಅಂತ ಬರ್ಬೋದು. ಫೀಲ್ಡ್ ಇನ್ಸೈಡ್ ದ ಸೆಂಟರ್ ಆಫ್ ದ ಕಾಯಿಲ್. ಈ ಮಧ್ಯೆ ಇದೆಯಲ್ಲ, ಸೊ ಈ ಜಾಗ ವೇರ್? ಸೊ ಇನ್ ದಿಸ್ ರೀಜನ್. ಸೊ ಕಲರ್ ಐ ಚೇಂಜ್ ದ ಕಲರ್ಸ್, ಐ ಟೇಕ್ ಸಮ್ ಕಲರ್. ಸೊ ಈ ಜಾಗದಲ್ಲಿ ಎಷ್ಟು ಫೀಲ್ಡ್ ಇದೆ? ವಾಟ್ ಇಸ್ ದ ಫೀಲ್ಡ್ ಇನ್ ದಿಸ್ ರೀಜನ್? ಸೊ ಫೀಲ್ಡ್ ಇನ್ಸೈಡ್ ದ ಸೆಂಟರ್ ಆಫ್ ದ ಕಾಯಿಲ್. ಐ ಕಾಲ್ ಇಟ್ ಆಸ್ B2 ಅಂತ ಕರಿತೀನಿ. B2. ಸೊ ದಟ್ B2 ವಿಲ್ ಬಿ ಈಕ್ವಲ್ ಟು, ಹೌದಾ, ಯಾಕಂದರೆ ಕರೆಂಟ್ I2 ಪ್ರೊಡ್ಯೂಸ್ ಮಾಡ್ತದೆ. ಸೊ ಯು ನೋ ದ ಕರೆಂಟ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಎ ಕಾಯಿಲ್ ದಟ್ ವಿಲ್ ಬಿ ಈಕ್ವಲ್ ಟು μ0 I. ಇಲ್ಲಿ I ಬದಲು I2 ಡಿವೈಡ್ ಬೈ 2 ಇಂಟು R. ಕ್ಯಾಪಿಟಲ್ R ಇತ್ತು, ಇಲ್ಲಿ R2, ಇಲ್ಲಿ R2. ಯಾಕಂದ್ರೆ ಯು ಹ್ಯಾವ್ ಡಿರೈವ್ಡ್ ದ ಇಕ್ವೇಷನ್ ಇನ್ ಚಾಪ್ಟರ್ ನಂಬರ್ 4. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಎ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಕಾಯಿಲ್, ಈ ಥರ ಒಂದು ಡೆರಿವೇಷನ್ ಮಾಡಿದ್ವಲ್ಲ, ಹೌದಾ. ಸೊ ವಾಟ್ ಆರ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ P, ಹೌದಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ವಾಸ್ ಈಕ್ವಲ್ ಟು ಏನು? B ವಾಸ್ ಈಕ್ವಲ್ ಟು μ0 I R ಸ್ಕ್ವೇರ್ ಡಿವೈಡ್ ಬೈ 2 ಇಂಟು X ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3/2 I ಕ್ಯಾಪ್ ಅಂತ ಬರೆದಿದ್ವಿ. ಇಲ್ಲಿ B ವೆಕ್ಟರ್ ಹಾಕಿ,
ಹೌದಾ. ಬಟ್ ಇಲ್ಲಿ ಐ ಆಮ್ ಟಾಕಿಂಗ್ ಅಟ್ ದ ಸೆಂಟರ್. ಸೊ ಸೆಂಟರ್ ಆದ ತಕ್ಷಣ ಏನಾಗುತ್ತೆ, ಎಕ್ಸ್ ಬಿಕಮ್ 0, ದಿಸ್ ಈಸ್ ಎಕ್ಸ್, ದಿಸ್ ಡಿಸ್ಟೆನ್ಸ್ ಈಸ್ ಎಕ್ಸ್. ಹೌದಾ, ಎಕ್ಸ್ ಬಿಕಮ್ 0 ಅವಾಗ ಏನಾಗುತ್ತೆ, ಬಿ ವಾಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಡಿವೈಡ್ ಬೈ 2 ಇಂಟು ಆರ್ ಬಂದಿತ್ತು ಇಂಟು ಐ ಕ್ಯಾಪ್. ಸೊ ದಿಸ್ ವಾಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಟ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಎ ಕರೆಂಟ್ ಕ್ಯಾರಿಂಗ್ ಕಾಯಿಲ್, ಸರ್ಕ್ಯುಲರ್ ಕಾಯಿಲ್. ಅದನ್ನೇ ಇಕ್ವೇಷನ್ ಇಲ್ಲಿ ಬರ್ತೀನಿ. ಸೊ ಮ್ಯೂ ನಾಟ್ ಆ್ಯಸ್ ಇಟ್ ಇಸ್ ಬರ್ತೀನಿ. ಸೊ ಯು ಕ್ಯಾನ್ ಸಿ ದ ಮ್ಯೂ ನಾಟ್ ಐ ರಿಟರ್ನ್ ಇಯರ್. ಹೌದಾ, ಐ ಸೊ ಐ ರಿಟರ್ನ್ ಐಟ್ ಐ, ಇಲ್ಲಿ ಐ ಬದಲಿ ಐ ಕರೆಂಟ್ ಫ್ಲೋ ಆಗ್ತೈತೆ, ಇಲ್ಲಿ I2 ಕರೆಂಟ್ ಫ್ಲೋ ಆಗ್ತದೆ. ಸೊ ಐ ರಿಟರ್ನ್ ಇಟ್ I2 ಡಿವೈಡ್ ಬೈ 2 ಇಂಟು ರೇಡಿಯಸ್ ಬದಲು ಇಲ್ಲಿ ಕ್ಯಾಪಿಟಲ್ ಆರ್ ಇದೆ, ಇಲ್ಲಿ R2 ಅಂತ ಬರ್ತೀನಿ. ಸೊ ದಿಸ್ ಇಸ್ ದ magnetic field at the center of the coil. Magnetic field at the center of the coil due to the current flowing in the outer coil. Due to the current flowing in the outer coil. So ಇವಾಗ ಏನು ಮಾಡೋಣ, so therefore the magnetic flux ಎಷ್ಟು ಏನು ಮಾಡೋಣ, therefore the magnetic flux. So therefore the magnetic flux. Therefore magnetic flux. ಇಲ್ಲೇ ಬರೀತೀನಿ, write it here. Therefore magnetic flux. Magnetic flux. Magnetic flux in inner coil. ಈ ಒಳಗಿನ ಕಾಯಿಲ್ ಇದೆಯಲ್ಲ ಅದರಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಷ್ಟಿದೆ, ಚಿಕ್ಕ ಕಾಯಿಲ್ ಇದೆಯಲ್ಲ ಇದರೊಳಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್, ಹೊಡಿದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ದ ಇನ್ನರ್ ಕಾಯಿಲ್. ಸೊ ದ ಇನ್ನರ್ ಕಾಯಿಲ್ ಏನಿದೆ, ಸಿನ್ಸ್ ದ ರೇಡಿಯಸ್ ಈಸ್ ವೆರಿ ವೆರಿ ಸ್ಮಾಲ್, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ considered to be uniform. It is considered to be uniform. There is a magnetic flux in inner coil. I call it as phi1 ಅಂತ ಕರಿತೀನಿ, ಯಾಕಂದರೆ inner coil 1, so that is coiled phi1. So what is the expression for flux? That is equal to BA cos theta. So B ಅಂದರೆ B2 into A. What is the area of that smaller coil? That is pi r1 square. Pi, I can radius r1 ಇದೆ, so pi r1 square. So B2 into pi r1 square. B2 into pi r1 square. So substitute ಮಾಡೋಣ. ಸೊ B2 ಅಂದರೆ ಏನು, ಮ್ಯೂ ನಾಟ್ I2 ಡಿವೈಡ್ ಬೈ 2R2. ಸೊ ದೇರ್ ಫೋರ್ ಮ್ಯೂ ನಾಟ್ B2 ಬದಲು ಮ್ಯೂ ನಾಟ್, ಆಯಿತಾ, I2 ಆಮೇಲೆ ಬರ್ತೀನಿ. ಸೊ ಉಳಿದಿದ್ದೇನು, ಮ್ಯೂ ನಾಟ್ ಪೈ r1 ಸ್ಕ್ವೇರ್. ಸೊ ಇಲ್ಲಿ ಪೈ r1 ಸ್ಕ್ವೇರ್ ಬರ್ತಾ ಇದ್ದೀನಿ, ಡಿವೈಡ್ ಬೈ 2R2 ಇಂಟು I2. ಈ I2ನ ಸಪ್ರೇಟಾಗಿ ಬರುತ್ತೆ ಅಷ್ಟೇ. ದಿಸ್ ಈಸ್ phi1. ಅರ್ಥ ಇದೆ ಏನು ಮಾಡಿದ್ದೀನಿ. ಸೊ ವಾಟ್ ಐ ಹ್ಯಾವ್ ಡನ್, ಸೊ ಐ ಹ್ಯಾವ್ ಡನ್ B2 ಬದಲು, ಸೊ B2 ಬದಲು ಏನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿತ್ತು, ಮ್ಯೂ ನಾಟ್ I2 ಡಿವೈಡ್ ಬೈ 2R2 ಬರೋಕ್ಕೆ. ಸೊ ಮ್ಯೂ ನಾಟ್ ಬರ್ಬಿಟ್ಟೆ, ರಿಟರ್ನ್ ಎಟ್ ಮ್ಯೂ ನಾಟ್ ಬರದೆ. ಸೊ I2ನ ಸಪ್ರೇಟಾಗಿ ಇಲ್ಲಿ ಬರ್ತೀನಿ, ದೂರ ಬರ್ತೀನಿ, ಹೌದಾ. ಸೊ ಪೈ ಆರ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಸೊ 2R2 ಇಲ್ಲಿ ಬರ್ತೀನಿ, ದಿಸ್ 2R2 ಈಸ್ ರಿಟರ್ನ್ ಇಯರ್. ಆಲ್ಸೋ ದಟ್ ಈಸ್ ದ ಥಿಂಗ್ ದಟ್ ಐ ಹ್ಯಾವ್ ಡನ್. ಅಂದರೆ ಐ ಸಬ್ಸ್ಟಿಟ್ಯೂಟೆಡ್ ಫಾರ್ I2. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಕಾಲ್ ಇಟ್ ಆಸ್ equation 1. ಸೊ ಬಟ್ ವಿ ನೋ ದಟ್, ಬಟ್ ಅದ ಐ ವಿಲ್ ರೈಟ್ ಇಯರ್, ಇಲ್ಲಿ ಬರಿತೀನಿ. ಬಟ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ phi, ಹೌದಾ. ಸೊ ಆಸ್ ಇಟ್ ಡಿರೈವ್ಡ್, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಈಕ್ವಲ್ ಟು ಕೋಎಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್, ಐ ವಿಲ್ ರೈಟ್ ಇಟ್ as M12 into the current I2. So this we have shown in the previous expression for mutual inductance of solenoid ಅಂತ ಹೇಳಿದ್ರೆ ಅದನ್ನು ಮಾಡಿದ್ವಿ. This is the expression for magnetic flux. So comparing 1 and 2, ನೋಡಿ ಇಲ್ಲೂ phi1 ಇದೆ, ಇಲ್ಲೂ phi1 ಇದೆ, ಇಲ್ಲೂ I2 ಇದೆ, ಇಲ್ಲೂ I2 ಇದೆ. ಬ್ರಾಕೆಟಲ್ಲಿ ಇರೋದಲ್ಲ ಏನದು ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಹಾಗಾದರೆ ದಿಸ್ ಬ್ರಾಕೆಟ್ ಏನು ಮ್ಯೂ ನಾಟ್ I r1 ಸ್ಕ್ವೇರ್ ಡಿವೈಡ್ ಬೈ 2R2 ಇದೆಯಲ್ಲ, ದಟ್ ಈಸ್ M12. ಸೊ ಏನು ಮಾಡೋಣ ಇವಾಗ, ಕಂಪೇರಿಂಗ್ 1 and 2. So call it as equation 2. So comparing 1 and 2, comparing equation 1 and equation 2 implies M12 and the mutual inductance of first coil with respect to second coil. Now the M12 will be equal to mu naught. Now the I, so we'll take the ಕೆಳಗೆ ಬರೀತೀನಿ, ಕಾಣ್ತಾ ಇಲ್ಲ, it may be not visible. So it takes a different color, take black color. So M12 will be equal to ಏನಾಗುತ್ತೆ, ಮ್ಯೂ ನಾಟ್, that will be equal to ಮ್ಯೂ ನಾಟ್ I ಅಲ್ಲ ಪೈ, ಮ್ಯೂ ನಾಟ್ ಪೈ R1 ಸ್ಕ್ವೇರ್, ಮ್ಯೂ ನಾಟ್ ಪೈ R1 ಸ್ಕ್ವೇರ್ ಡಿವೈಡ್ ಬೈ 2R2, ಹೌದಾ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು M12 will be equal to M21. So this is the expression for ಮ್ಯೂಚುವಲ್ ಇಂಡಕ್ಟೆನ್ಸ್. ಕೇಳ್ತಾನೆ, ಅದು 1 ಮಾರ್ಕ್ ಕೇಳ್ಬೋದು CET ನೀಟಲ್ಲಿ. ದ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ 2 coaxial coils of radius R1 and R2 such that R1 is very very smaller than R2, separate kept coaxially. So what is the expression, mu naught pi R1 square, R1 ಅಂದರೆ the radius of the inner coil, divided by 2R2 is the radius of the outer coil. So this is expression for mutual inductance of 2 coils. Solenoids ಅಲ್ಲ, solenoids ಬೇರೆ. What is the expression for solenoids? Solenoids ಗೆ mu naught N1
N2 pi R1 square into L. This is expression for mutual inductance of a solenoid, two coaxial solenoids. This is for solenoids, ಕನ್ಫ್ಯೂಸ್ ಆಗಬಾರ್ದು. ದಿಸ್ ಇಸ್ ಫಾರ್ ಓನ್ಲಿ ಕಾಯಿಲ್ಸ್. ಈ ಥರ ರಿಂಗ್ಗಳಿದ್ರೆ ಅದಕ್ಕೆ ದಿಸ್ ದ ಎಕ್ಸ್ಪ್ರೆಷನ್, ಹೌದಾನೆ. ಸೊ ಏನು ಅಪ್ರಾಕ್ಸಿಮೇಷನ್ ಮಾಡಿದ್ದೀವಿ ಅಂದರೆ ಈ ಏರಿಯಾದಲ್ಲಿ ಏನಾಗಿದೆ, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಇಟ್ಕೊಂಡಿದ್ದೀವಿ, ಹೌದಾನೆ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಏನದು ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಟು ಕೋಆಕ್ಸಿಯಲ್ ಕಾಯಿಲ್ಸ್. ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್, ವಾಟ್ ಇಸ್ ಎಮ್? ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಫಸ್ಟ್ ಕಾಯಿಲ್ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಕಾಯಿಲ್. M12 ವಿಲ್ ಬಿ ಈಕ್ವಲ್ ಟು M21, ಇದು ಗೊತ್ತಿದೆ, ಹೌದಾನೆ. ದೇರ್ ಫೋರ್ ಎರಡು ಮ್ಯೂಚುವಲ್ ಇಂಡಕ್ಟೆನ್ಸ್ ಸೇಮ್ ಇರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು μ0 pi R1 square. R1 ಅಂದರೆ ರೇಡಿಯಸ್ ಆಫ್ ದ ಇನ್ನರ್ ಕಾಯಿಲ್ ಡಿವೈಡ್ ಬೈ 2R2. ಯು ಶುಡ್ ರಿಮೆಂಬರ್. ಸೊ ರೈಟ್ ದಿಸ್ ಪ್ರಾಬ್ಲಮ್ ಇನ್ ದ ನೋಟ್. ಸೊ ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. So try to understand the problems. So once again see once twice you will get it, ಹೌದಾನೆ. So we shall go for the next problem. So much ಕಾಣ್ತಾ ಇದೆ. Can you see the problem? I think you cannot see. I will read the problem. I will zoom it and read. ನೋಡಿ. So call it a problem 7 or 8. Obtain the expression for magnetic energy stored in a solenoid. So solenoid ಅಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ ಆಗಿದೆಯಲ್ಲ, ಅದಕ್ಕೆ ಎಕ್ಸ್ಪ್ರೆಷನ್ ಕಂಡುಹಿಡಿಯಿರಿ ಅಂತ ಹೇಳಿದ್ದೇನೆ. ನಾವು ಇವಾಗ ಡಿರೈವ್ಡ್ ಎಕ್ಸ್ಪ್ರೆಷನ್, ಹೌದಾನೆ. ಸೊ ವಾಟ್ ಆರ್ ದ ಎಕ್ಸ್ಪ್ರೆಷನ್ ವಾಸ್ ಹಾಫ್ Li ಸ್ಕ್ವೇರ್ ಮಾಡಿದ್ವಿ. ಬಟ್ ಅವನ್ ಕ್ವಶನ್, ವಾಟ್ ಈಸ್ ಕ್ವಶನ್? ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಆ್ಯಂಡ್ ಏರಿಯಾ ಆ್ಯಂಡ್ ಲೆಂತ್ ಆಫ್ ದ ಸೋಲ್ನಾಯ್ಡ್. ಯಾವ ಟರ್ಮಲ್ಲಿ? ಬಿ, ಎ ಮತ್ತು ಎಲ್ ಟರ್ಮಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದೇನೆ. ಹೌ ಡಸ್ ದಿಸ್ ಮ್ಯಾಗ್ನೆಟಿಕ್ ಎನರ್ಜಿ ಅಥವಾ ಮ್ಯಾಗ್ನೆಟಿಕ್ ಎನರ್ಜಿನ ಸೋಲ್ನಾಯ್ಡ್ ಕಂಪೇರ್ ವಿತ್ ದ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿನ ಕೆಪಾಸಿಟರ್? ಸೊ ಕೆಪಾಸಿಟರಲ್ಲಿ ಎನರ್ಜಿ ಸ್ಟೋರ್ ಆಗಿ ಎಕ್ಸ್ಪ್ರೆಷನ್ ಮಾಡಿದ್ವಿ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರಲ್ಲಿ. ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿ ಅಂತ ಹೇಳಿದೆ, ಹೌದಾ. ಸೊ ವಿ ಕ್ಯಾನ್ ಸಿ ದ ಪ್ರಾಬ್ಲಮ್ ಈಸ್ ಸಿಂಪಲ್. ಸೊ ವಿ ಕ್ಯಾನ್ ಡೂ, ಹೌದಾ. ಸೊ ವಿ ಕ್ಯಾನ್ ಡೂ. ಸೊ ಟೇಕ್ ದ blue color, ಹೌದಾ. ಸೊ obtain expression of magnetic energy stored in a solenoid. So right, we know that magnetic energy, ఎంత ఎనర్జీ? మ్యాగ్నెటిక్ ఎనర్జీ stored in a solenoid. ಸೋಲ್ನಾಯ್ಡ್ ಏನು ಕೆಪಾಸಿಟರ್ ಏನು ಮಾಡುತ್ತೆ? ಕೆಪಾಸಿಟರ್ ಸ್ಟೋರ್ಸ್ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ, ದ ಸೋಲೆನಾಯ್ಡ್, ಹೌದಾ. ಸೊ ದಟ್ ಈಸ್ ಕಾಲ್ಡ್ ದ ಇಂಡಕ್ಟರ್, ಹೌದಾನೆ. ಸೊ ದಟ್ ಈಸ್ ಕಾಲ್ಡ್ ದಟ್ ವಿಲ್ ಸ್ಟೋರ್ ದ ಮ್ಯಾಗ್ನೆಟಿಕ್ ಎನರ್ಜಿ. ಯು ಶುಡ್ ರಿಮೆಂಬರ್. ಎಲ್ಲಿ ನೋಡಿದ್ರೆ ಇಂಡಕ್ಟರ್ನ? ಸೊ ಟ್ಯೂಬ್ಲೈಟ್ ನೋಡಿದ್ದೀರಾ? ಮನೇಲಿ ಟ್ಯೂಬ್ಲೈಟ್ ಇರುತ್ತೆ ಹಳೆ ಕಾಲದಲ್ಲಿ, ಇವಾಗೆಲ್ಲ ಹೋಗ್ಬಿಡ್ತು. ಹಳೆ ಟ್ಯೂಬ್ಲೈಟಲ್ಲಿ ದಪ್ಪ ಬಲ್ಪ್ ಇರೋದು, ಸೊ ಅದರಲ್ಲಿ ಒಂದು ಹಿಂದ್ಗಡೆ ಒಂದು ದಪ್ಪದೊಂದು ಡಬ್ಬ ಇರೋದು. ಯು ಕ್ಯಾನ್ ಸಿ, ಯಾರ ಮನೇಲಿ ಇದ್ದರೆ ಹಳೆಯ ಟ್ಯೂಬ್ಲೈಟ್ ಇದ್ದರೆ, ಹೌದಾ. ಸೊ ದಟ್ ಈಸ್ ಕಾಲ್ಡ್ ದ ಇಂಡಕ್ಟೆನ್ಸ್ ಕಾಯಿಲ್ ಏನಂತ ಕರಿತೀವಿ? ಇಂಡಕ್ಟೆನ್ಸ್ ಕಾಯಿಲ್. ಹಳೆ ಟ್ಯೂಬ್ಲೈಟಲ್ಲಿ ಇರುತ್ತೆ. ಸೊ ಬನ್ನಿ, ದ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ದ ಸೋಲೆನಾಯ್ಡ್. ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ದ ಸೋಲೆನಾಯ್ಡ್? ಸೊ ಡಿರೈವ್ಡ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ಸೋಲೆನಾಯ್ಡ್ ರೆಪ್ರೆಸೆಂಟೆಡ್ ಬೈ UB. ಎಂತ ಮಾಡಿದ್ನ? UB ದಟ್ ವಿಲ್ ಬಿ ಈಕ್ವಲ್ ಟು ಹಾಫ್ Li ಸ್ಕ್ವೇರ್. ಸೊ ಇದು ಗೊತ್ತು ನಿಮಗೆ. ವೆರ್ L ಇಸ್ ದ ಕೋಎಫಿಷಿಯಂಟ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್, I is the current. So but you know the magnetic field at the solenoid, B is equal to magnetic field of a solenoid, that will be equal to μ0 Ni. So this is the expression for magnetic field for a solenoid. But B is equal to μ0 Ni for a solenoid. But ಯಾವುದಕ್ಕಿದು? ಫಾರ್ μ0 Ni ಫಾರ್ solenoid. ಬೇಕಾದ್ರೆ ಇನ್ನು ಉಲ್ಟಾ ಬರ್ಬೋಣ. ಬಟ್ ಫಾರ್ solenoid ಅಂತಲೇ ಸ್ಟಾರ್ಟ್ ಮಾಡೋಣ. ಬಟ್ ಫಾರ್ solenoid, ಯಾಕಂದರೆ ಈಸ್ ಟಾಕಿಂಗ್ ಆಫ್ ಎ solenoid. But for solenoid, the magnetic field inside a solenoid, B is equal to μ0 N into I, where N is the number of turns per unit length, I is the current, μ0 is the permeability of free space. So therefore we shall substitute UB will be equal to half L. I ಬದಲು ಏನು ಮಾಡೋಣ? I is equal to B by μ0 N ಅದರ ಸ್ಕ್ವೇರ್. So that will be equal to half, ಸರಿನಾ. So what is L? L is the self inductance of a solenoid. What is the expression for self inductance of a solenoid? L was equal to μ0 N square AL. ಇದನ್ನು ಮಾಡಿದ್ವಿ, ಹೌದಾನೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಬಟ್ therefore L ಬದಲು what is L? self inductance, that will be equal to μ0 N square, ಹೌದಾನೆ. μ0 N square A into L, this is for L, into B square. ಇದು ಸ್ಕ್ವೇರ್ ಮಾಡಿ, it will become B square divided by μ0 square
ಇಂಟು ಎನ್ ಸ್ಕ್ವೇರ್ ಎಲ್ಲ ಸ್ಕ್ವೇರ್ ಮಾಡಿಬಿಟ್ಟೆ ಮ್ಯೂ ನಾಟ್ ಸ್ಕ್ವೇರ್ ಇಂಟು ಎನ್ ಸ್ಕ್ವೇರ್. ಸೊ ಏನಾದ್ರು ಕ್ಯಾನ್ಸಲ್ ಆಗುತ್ತೆ, ಎನಿಥಿಂಗ್ ಗೆಟ್ಸ್ ಕ್ಯಾನ್ಸಲ್. ಸೊ ಮ್ಯೂ ನಾಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತಾ? ಇಲ್ಲಿ ಒಂದು ಮ್ಯೂ ನಾಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಒಂದು ಮ್ಯೂ ನಾಟ್ ಸ್ಕ್ವೇರ್ ಇನ್ನೊಂದು ಮ್ಯೂ ನಾಟ್ ಉಳಿಯುತ್ತೆ ಡಿನಾಮಿನೇಟ್ರಲ್ಲಿ. ನೆಕ್ಸ್ಟ್ ಎನ್ ಸ್ಕ್ವೇರ್ ಆ್ಯಂಡ್ ಎನ್ ಸ್ಕ್ವೇರ್ ಕ್ಯಾನ್ಸಲ್ಸ್, ಎನ್ ಸ್ಕ್ವೇರ್ ಆ್ಯಂಡ್ ಎನ್ ಸ್ಕ್ವೇರ್ ಕ್ಯಾನ್ಸಲ್. ಸೊ ದೇರ್ ಫೋರ್ magnetic potential energy in a solenoid ಯು ಬಿ ವಿಲ್ ಬಿ ಈಕ್ವಲ್ ಟು 1 ಬೈ, ನೋಡಿ ಈ ಮ್ಯೂ ನಾಟ್ನ 2 ಜೊತೆ ಬರ್ಬಿಡ್ತೀನಿ, 2 ಇಂಟು ಮ್ಯೂ ನಾಟ್. ಈ ಮ್ಯೂ ನಾಟ್ ಏನು ಉಳ್ಕೊಂಡಿದೆಯಲ್ಲ ಇದನ್ನ ಐ ರಿಟರ್ನ್ ಇಟ್ ವಿತ್ ದ 2. ಸೊ 1 ಡಿವೈಡ್ ಬೈ 2 ಮ್ಯೂ ನಾಟ್ ಇಂಟು ಇನ್ನೇನು ಉಳಿತು, ವಾಟ್ ಇಸ್ ದ ಥಿಂಗ್ ಲೆಫ್ಟ್, ಬಿ ಸ್ಕ್ವೇರ್, ಸರಿನಾ? ಬಿ ಸ್ಕ್ವೇರ್ ಮತ್ತು ನೋಡಿ ಎ ಇಂಟು ಎಲ್ ಇಷ್ಟೇ ಉಳಿತು, ಬಿ ಸ್ಕ್ವೇರ್ ಉಳಿತು, ಎ ಇಂಟು ಎಲ್ ಉಳಿತು ಅಷ್ಟೇ. ಎವ್ರಿಥಿಂಗ್ ಗೆಟ್ಸ್ ಕ್ಯಾನ್ಸಲ್ಡ್. ಸೊ ದಿಸ್ ಇಸ್ ಯು ಬಿ ಇಸ್ ಈಕ್ವಲ್ ಟು 1 ಬೈ 2 ಮ್ಯೂ ನಾಟ್ ಬಿ ಸ್ಕ್ವೇರ್ ಎ ಇಂಟು ಎಲ್. ಬಿ ಸ್ಕ್ವೇರ್ ಎ ಇಂಟು ಎಲ್, ದಿಸ್ ಇಸ್ ದ magnetic potential energy. So we shall calculate the magnetic potential energy per unit volume. Therefore magnetic energy per unit volume, magnetic energy, actually magnetic potential energy is magnetic energy per unit volume, magnetic energy per unit volume. I'll represent it by small u. UB. That will be equal to capital UB and the total magnetic potential energy divided by the volume. So this V is volume. So that will be equal to ಹೌದಾ? ಸೊ ಇಲ್ಲಿ ಬರೋದು, I'll write it here. That will be equal to UB, total potential energy, magnetic potential energy, divided by volume of the solenoid. Volume will be equal to area into length, A into L. So therefore the magnetic potential energy per unit volume, UB, will be equal to, substitute for UB ಇಲ್ಲಿದೆ ಏನು, 1 by 2 epsilon naught, 1 by 2 epsilon naught into B square capital A into L divided by AL. ಯಾಕಂದರೆ per unit volume. So AL and AL gets cancelled. Therefore magnetic potential energy per unit volume, small UB, represented by small UB, that will be equal to 1 by 2 epsilon naught, ಸರಿ ತಾನೆ? 1 by 2 epsilon naught ಇಲ್ಲಿ ಬರ್ತದೆ, ಉಳಿದಿದ್ದೇನು ಬಿ ಸ್ಕ್ವೇರ್ ಅಷ್ಟೇ, ಬಿ ಸ್ಕ್ವೇರ್ ಹೌದಾನೆ, 1 by 2 epsilon naught into B square. So this is the expression for magnetic potential energy of a solenoid. So on part B ನಲ್ಲಿ ಕೇಳ್ತಾ ಇದ್ದಾನೆ, ಕಂಪೇರ್ ವಿತ್ ಇಟ್, ಏನು ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಅಂತ. ಬಟ್ ಏನು ಎಲೆಕ್ಟ್ರಿಕ್ ಎಂಥ ಎನರ್ಜಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ, ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಥವಾ ಎಲೆಕ್ಟ್ರಿಕ್ ಅಂತ ಬರೆಯೋದಿಲ್ಲ, ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಹೌದಾನೆ, ಪ್ಯಾರಲಲ್, ಅಥವಾ ಯು ಕ್ಯಾನ್ ರೈಟ್ ಫಾರ್ ಎನಿ ಕೆಪಾಸಿಟರ್ ಹೌದಾನೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ ಆಫ್ ಕೆಪಾಸಿಟರ್. ನಾವು ಮಾಡಿರೋದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಬಟ್ ಇಟ್ ವಿಲ್ ಜನರಲಿ ವ್ಯಾಲಿಡ್ ಫಾರ್ ಆಲ್ ಕೆಪಾಸಿಟರ್. ದಟ್ ಎಕ್ಸ್ಪ್ರೆಷನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ ಆಫ್ ಕೆಪಾಸಿಟರ್, ಏನು ಎಕ್ಸ್ಪ್ರೆಷನ್ ದಟ್ ವಿ ರೆಪ್ರೆಸೆಂಟೆಡ್ ಬೈ ಯು ಇ ಅಂತ ಮಾಡಿದ್ವಿ. ಯು ಇ ವಿಲ್ ಬಿ ಈಕ್ವಲ್ ಟು ಏನು, ದಟ್ ವಿಲ್ ಬಿ ಈಕ್ವಲ್ ಟು ಹಾಫ್ ಹೌದಾ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಮಾಡಿದ್ವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಇದೆ ಆ್ಯಕ್ಚುಲಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಯು ಇ ಈಸ್ ಈಕ್ವಲ್ ಟು ಹಾಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್. ಬೇಕಾದ್ರೆ ಚಾಪ್ಟರ್ ನಂಬರ್ 2 ಅಲ್ಲಿ ತೆಗೆದು ನೋಡಿ, ನೋಟ್ಸ್ ಇದೆ ಹೌದಾ, ಈ ಇಕ್ವೇಷನ್ ಇದೆ. ಸೊ ಐ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1, ಐ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ಸೊ ಯು ಕ್ಯಾನ್ ಕಂಪೇರ್, ಇಲ್ಲಿ ಯು ಬಿ ಎಲೆಕ್ಟ್ರೋಸ್ಟ್ಯಾಟಿಕ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸೊಲೆನಾಯ್ಡ್, ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಕೆಪಾಸಿಟರ್ ಯು ಇ. ಇಲ್ಲಿ 1 by 2, ಇಲ್ಲೂ 1 by 2, ನೋಡಿ ಎರಡು ಕಡೆ 1 by 2 ಇದೆ. ಸೊ ಯು ಕ್ಯಾನ್ ಸಿ ಇನ್ ಬೋತ್ ದ ಕೇಸ್ ದೇರ್ ಆರ್ 1 by 2, 1 by 2. ನೋಡಿ ಎಷ್ಟು ಸಿಮಿಲಾರಿಟಿ ಇದೆ, 1 by 2, 1 by 2. ಇಲ್ಲಿ 1 by ಎಪ್ಸಿಲಾನ್ ನಾಟ್ ಇದೆ, ಇಲ್ಲಿ ಬರೀ 1 by ಮ್ಯೂ ನಾಟ್ ಇದೆ, ಇಲ್ಲಿ 1 by ಬರೀ ಎಪ್ಸಿಲಾನ್ ನಾಟ್ ಇದೆ. ಇಲ್ಲಿ 1 by ಮ್ಯೂ ನಾಟ್ ಹೌದಾ, ಇಲ್ಲಿ ಎಪ್ಸಿಲಾನ್ ನಾಟ್. ಇಲ್ಲಿ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಇಲ್ಲಿ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್, 1 by ಪರ್ಮಿಟಿವಿಟಿ ಫ್ರೀ ಸ್ಪೇಸ್. ಇಲ್ಲಿ ಬಿ ಸ್ಕ್ವೇರ್ ಇದೆ, ಇಲ್ಲಿ ಇ ಸ್ಕ್ವೇರ್, ಯಾಕಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೌದಾನೆ. ಸೊ ಇಕ್ವೇಷನ್ 1 and 2 ಇಂಪ್ಲೈಸ್ ದಟ್ ಹೌದಾ. ಸೊ ದ ಮ್ಯಾಗ್ನೆಟಿಕ್ ಬೋತ್ ಎನರ್ಜೀಸ್ ಹೌದಾ, ಸೊ ಬೋತ್ ಎನರ್ಜೀಸ್ ಹೌದಾ, ಸೊ ಬೋತ್ ಎನರ್ಜೀಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೌದಾ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು
ಸ್ಕ್ವಯರ್ ಆಫ್ ದ ಫೀಲ್ಡ್ ಸರಿ ತಾನೆ, ಸ್ಕ್ವಯರ್ ಆಫ್ ದ ಫೀಲ್ಡ್, ಸ್ಕ್ವಯರ್ ಆಫ್ ದ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಆದರೆ ಇ ಸ್ಕ್ವಯರ್, ಮ್ಯಾಗ್ನೆಟಿಕ್ ಫೀಲ್ಡ್ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆದರೆ ಬಿ ಸ್ಕ್ವಯರ್. ಹೌದಾ? ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸೋಲೆನಾಯ್ಡ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಆ್ಯಂಡ್ ಏರಿಯಾ ಎ ಮತ್ತು ಲೆಂತ್ ಎಲ್ ಅಲ್ಲಿ. ಹೌದಾ? ಸೊ ದಿಸ್ ದ ಯು ಶುಡ್ ರಿಮೆಂಬರ್ ದಟ್ ವಿಲ್ ಬಿ ಈಕ್ವಲ್ ಟು 1/2 μ0 ಇಂಟು ಬಿ ಸ್ಕ್ವಯರ್, ಅಲ್ಲಿ 1/2 ε0 E ಸ್ಕ್ವಯರ್. ಹೌದಾನೆ? ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸೋಲೆನಾಯ್ಡ್, ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಸೋಲೆನಾಯ್ಡ್. So now we shall go for the next problem. So this is the last worked problem. Then we shall go for some problems related in the board exams. ಹೌದಾ? So you can see, so this is the problem with practical importance. ಕಮಲಾ ಪೆಡಲ್ಸ್ ಸ್ಟೇಷನರಿ ಬೈಸಿಕಲ್. ನಿಮ್ಮನೇಲಿ ಬೈಸಿಕಲ್ ಇದೆಯಲ್ಲ, ಸೊ ಆ ಥರ ಒಂದು ಬೈಸಿಕಲ್ ತಗೊಂಡಿದ್ದಾಳೆ ಕಮಲಾ. ಹೌದಾನೆ? ಸೊ ಇದ್ರ ಮೇಲೆ ಕೂತ್ಕೊಂಡು, ಸೊ ಇಲ್ಲಿ ಹ್ಯಾಂಡ್ಲ್ ಇದೆ ಇಲ್ಲಿ, ಸೊ ಇಲ್ಲಿ ಕೂತ್ಕೊಂಡು ಏನು ಮಾಡಿದ್ರೆ ಒಂದು ಇದಿದೆ, ಸೊ ಇಲ್ಲಿ ಶೀ ಸಿಟ್ಟಿಂಗ್. ಹೌದಾ? ಸೊ ಶೀ ಸಿಟ್ಟಿಂಗ್ ಆ್ಯಂಡ್ ಕೆಳಗಡೆ ಪೆಡ್ಲನ್ನ ತುಳಿತಾ ಇದ್ದಾಳೆ ಅವಳು. ಸೊ ಕೆಳಗಡೆ ಪೆಡ್ಲನ್ನ ಶೀ ಈಸ್ ಪೆಡ್ಲಿಂಗ್. ಹೌದಾನೆ? ಸೊ ತುಳಿಬೇಕಾದ್ರೆ ಏನಾಗುತ್ತೆ, ಸೊ ಈಗ ಹಿಂದ್ಗಡೆ ಗಾಲಿ ಇದೆಯಲ್ಲ, ಇಟ್ ವಿಲ್ ಸ್ಟಾರ್ಟ್ ರೊಟೇಟಿಂಗ್. ಸ್ಟೇಷನರಿ ಬೈಸಿಕಲ್, ದ ಪೆಡಲ್ ಆಫ್ ದ ಬೈಸಿಕಲ್ ಆರ್ ಅಟ್ಯಾಚ್ ಟು ಎ 100 ಟರ್ನ್ ಕಾಯಿಲ್. ಈ ಪೆಡಲ್ ಏನು ಮಾಡಿದ್ದಾರೆ, ಇದನ್ನ ಕಾಲಿನ ತಿರುಗುತ್ತೆ, ಒಂದು ಕಾಯಿಲ್ಗೆ ಅಟ್ಯಾಚ್ ಮಾಡಿಬಿಡ್ತಾರೆ. ಹೆಂಗೆ ಮೋಸ್ಟ್ಲಿ ಯಾವ್ದಾದ್ರು ಎಕ್ಸಿಬಿಷನಲ್ಲಿ ನೋಡಿರ್ತೀರ, ಸೈಕಲ್ ತಿರುಗಿಸ್ತಾ ಇರ್ತಾರೆ ಹುಡುಗರು, ಕರೆಂಟ್ ಪ್ರೊಡ್ಯೂಸ್ ಆಗ್ತಾಯಿತ್ತು, ಅದೇ ಥರ. ಸೊ ಅದನ್ನೇ ಮಾಡಿಬಿಟ್ಟಿದ್ದಾರೆ, ಅವ್ರ ಪೆಡಲ್ನ ಒಂದು ಈ ಥರ ಒಂದು ಕಾಯಿಲ್ಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ, ಅಟ್ಯಾಚ್ ಟು ಎ ಕಾಯಿಲ್. ಆ ಕಾಯಿಲ್ ಏನು ಮಾಡ್ತಾಯಿದೆ, ರೊಟೇಟ್ ಆಗ್ತಾಯಿದೆ. ಸೊ ಗಾಲಿ ರೊಟೇಟ್ ಆಗ್ತಾ ಇಲ್ಲ, ಸೊ ದ ಕಾಯಿಲ್ ಈಸ್ ರೊಟೇಟಿಂಗ್. ಎಷ್ಟು ಸ್ಪೀಡಲ್ಲಿ? 100 ಟರ್ನ್. ಕಾಯಿಲ್ ವಾಟ್ ಇಸ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್, ದಟ್ ಈಸ್ 100 ಟರ್ನ್ ಇದೆ. ಆಫ್ ಏರಿಯಾ 0.1 ಮೀಟರ್ ಸ್ಕ್ವೇರ್ ಏರಿಯಾ ಕೊಟ್ಟಿದ್ದಾನೆ ಆಫ್ ದ ಕಾಯಿಲ್. ದ ಕಾಯಿಲ್ ರೊಟೇಟ್ಸ್ ಹಾಫ್ ಎ ರೆವಲ್ಯೂಷನ್ ಪರ್ ಸೆಕೆಂಡ್, ಅಂದರೆ ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್ ಕೊಟ್ಟಿದ್ದಾನೆ, ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್. ಆ್ಯಂಡ್ ಇಟ್ ಇಸ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾನೆ ಬಿ ಆಫ್ 0.01 ಟೆಸ್ಲಾ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಆಫ್ ರೊಟೇಷನ್, ಅಂದರೆ θ 90 ಡಿಗ್ರಿ ಇದೆ. ವಾಟ್ ಇಸ್ ದ ಮ್ಯಾಕ್ಸಿಮಮ್ ವೋಲ್ಟೇಜ್ ಜನರೇಟೆಡ್ ಇನ್ ದ ಕಾಯಿಲ್. ಹಾಗಾದರೆ ಈ ಕಾಯಿಲಲ್ಲಿ ಎಷ್ಟು EMF ಜನರೇಟ್ ಆಯಿತು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದೆ. ಹೌದಾನೆ? ಸೊ ವಿ ಶಾಲ್ ಫಸ್ಟ್ ರೈಟ್ ದ ಗಿವನ್ ಥಿಂಗ್ಸ್. Mostly you have seen some exhibitions, children will be making exhibition, bicycle ತುಳಿತಾ ಇರ್ತಾರೆ ಕೆಲವರು, ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ದಿಸ್ ಇಸ್ ದ ಸೇಮ್ AC ಜನರೇಟರ್. ಸೊ ಗಿವನ್, ಸೊ ಏನು ಕೊಟ್ಟಿದ್ದಾನೆ, ನಂಬರ್ ಆಫ್ ಟರ್ನ್ಸ್, ಟೋಟಲ್ ನಂಬರ್ ಆಫ್ ಟರ್ನ್ಸ್ n is equal to 100. ಏರಿಯಾ ಆಫ್ ದ ಕಾಯಿಲ್, ಏರಿಯಾ ಎಷ್ಟಿದೆ, 0.10 ಮೀಟರ್ ಸ್ಕ್ವೇರ್, ಸೊ SI ಯೂನಿಟಲ್ಲಿದೆ. ದ ಕಾಯಿಲ್ ರೊಟೇಟ್ಸ್ ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್, ಸೊ ಮ್ಯೂ ಈಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್ 0.5 ಅಂದರೆ 0.5. ಹೌದಾನೆ? 0.5 ರೆವಲ್ಯೂಷನ್ಸ್ ಪರ್ ಸೆಕೆಂಡ್, 0.5 ರೆವಲ್ಯೂಷನ್ಸ್ ಪರ್ ಸೆಕೆಂಡ್, ಅಥವಾ ಕಾಲ್ ಇಟ್ ಆಸ್ ಮ್ಯೂ, ದಟ್ ಈಸ್ ಹರ್ಟ್ಸ್ ಅಂತ ಕರೆಯೋಣ. ಪರ್ ಸೆಕೆಂಡ್ ಅಂತ ಹೇಳಿದ್ರೆ ಹರ್ಟ್ಸ್ ಅಂತಾನೆ. ಹೌದಾನೆ? ಇದು ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ, ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, 0.01 ಟೆಸ್ಲಾ. ಇಟ್ ಇಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಾ? SI ಯೂನಿಟಲ್ಲಿದೆ. ಸೊ ಹಾಗಾದರೆ ವಾಟ್ ಇಸ್ ದ EMF ಇಂಡ್ಯೂಸ್ಡ್, ಇನ್ಸ್ಟಂಟೇನಿಯಸ್ EMF ಇಂಡ್ಯೂಸ್ಡ್. ಹೌದಾನೆ? ಸೊ ಸೊಲ್ಯೂಷನ್ ವಿ ನೋ ದಟ್. ಹೌದಾ? ಸೊ ಫ್ರಮ್ AC ಜನರೇಟರ್ ಯು ಡಿರೈವ್ಡ್ ಎಕ್ಸ್ಪ್ರೆಷನ್ ದ ಮ್ಯಾಕ್ಸಿಮಮ್ EMF ಜನರೇಟೆಡ್. ಹೌದಾನೆ? ಸೊ ಕೇಳಿದಾನೆ ಮ್ಯಾಕ್ಸಿಮಮ್ ಅಂತ ಕೇಳಿದಾನೆ. ಸೊ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ EMF ಜನರೇಟೆಡ್, ದಟ್ ವಿಲ್ ಬಿ ಈಕ್ವಲ್ ಟು NBA ಒಮೆಗಾ ಸೈನ್ ಒಮೆಗಾ ಟಿ. ಹೌದಾ? ಅದನ್ನೇ ಬರೀತೀನಿ ಇಲ್ಲಿ. ಎಪ್ಸಿಲಾನ್ ವಿಲ್ ಬಿ ಈಕ್ವಲ್ ಟು NBA ಒಮೆಗಾ ಸೈನ್ ಒಮೆಗಾ ಟಿ. ಹೌದಾ? ಸೊ ಇಟ್ ಇಸ್ ದ EMF ಇಂಡ್ಯೂಸ್ಡ್. ಯು ನೋ ದಟ್ induced EMF is equal to this. ಬಟ್ ಇಲ್ಲಿ ಕೇಳಿದ್ರೆ ಮ್ಯಾಕ್ಸಿಮಮ್ ಅಂತ. ಫಾರ್ ಮ್ಯಾಕ್ಸಿಮಮ್ EMF, for maximum EMF, the sin omega t becomes 1. Therefore, for maximum EMF, epsilon will be equal to NBA omega. NBA omega. So this maximum EMF is represented by epsilon naught, NBA omega. So just substitute. So you can write another equation that will be called NBA omega under, that is 2 pi mu. ಹೌದಾನೆ? ಒಮೆಗಾ ಅಂದರೆ ಆ್ಯಂಗ್ಯುಲರ್ ಸ್ಪೀಡ್, ದಟ್ ವಿಲ್ ಬಿ ಈಕ್ವಲ್ ಟು 2 pi by t ಅಥವಾ 2 pi mu. ಸೊ ಇಲ್ಲಿ ಬರೀತೀನಿ, ರೈಟ್ ಹಿಯರ್. ಸೊ ವಿ ಶಾಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್, ರೈಟ್ ಹಿಯರ್, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸೊ ಎಪ್ಸಿಲಾನ್ ನಾಟ್ ವಿಲ್ ಬಿ ಈಕ್ವಲ್ ಟು, ಆಯಿತಾ, N 100, ಸರಿ ತಾನೆ, 100 ಟರ್ನ್ಸ್ ಇಂಟು ವಾಟ್ ಈಸ್ B 0.01, ಅದೈತಿ 0.01 ಇಂಟು ಏರಿಯಾ 0.10. ಹೌದಾ? ಸೊ ಟೇಕ್ ದಿಸ್ ಆರೋ ಮಾರ್ಕ್ ತೆಗೆದುಬಿಡ್ತೀನಿ, ಅದು ಇಟ್ ಇಸ್ ಗೆಟಿಂಗ್ ಕನ್ಫ್ಯೂಸ್, ಆರೋ ಮಾರ್ಕ್.
ಹೌದಾ. ಸೊ ರೈಟ್ ಇಯರ್ ಎಪ್ಸಿಲಾನ್ ನಾಟ್ ವಿಲ್ ಬಿ ಈಕ್ವಲ್ ಟು ಎನ್ ಅಂದರೆ 100 ಟರ್ನ್ಸ್ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟಿದೆ 0.01 ಟೆಸ್ಲಾ ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ 0.10 ಮತ್ತು ನೋಡಿ ಕನ್ಫ್ಯೂಸ್ ಆಗೋದು 0.01 ಇದು 0.10 ಇಂಟು 2 ಇಂಟು ಪೈ ಅಂದರೆ 3.14 ಇಂಟು ಮ್ಯೂ ಅಂದರೆ 0.5 ಹರ್ಟ್ಸ್ 0.5 ಹರ್ಟ್ಸ್. ಸೊ ಟೇಕ್ ದ ಕ್ಯಾಲ್ಕುಲೇಟರ್, ಇಫ್ ಯು ಮಲ್ಟಿಪ್ಲೈ ಹೌದಾನೆ, ಸೊ ಇಟ್ ವಿಲ್ ಬಿ 0.314 ಬರುತ್ತೆ ವೋಲ್ಟ್ ನೋಡಿ ಬರುತ್ತೆ ನೆಕ್ಸ್ಟು. ಸೊ ದಿಸ್ ದ ಎಕ್ಸ್ ಐ ಯೂನಿಟ್ ಫಾರ್ ಇ ಎಮ್ ಎಫ್ ದಟ್ ಈಸ್ ವೋಲ್ಟ್, ಅದನ್ನು ಬರೀಬೇಕು ಹೌದಾನೆ. ಸೊ ದ ಮ್ಯಾಕ್ಸಿಮಮ್ ಇ ಎಮ್ ಎಫ್ ಇಂಡ್ಯೂಸ್ ಇಸ್ 0.314 ವೋಲ್ಟ್ ಹೌದಾ. ಸೊ ನಿಮ್ಮ ಮನೇಲಿ ಕರೆಂಟ್ ಹೋದಾಗ ಬೇಕಾದ್ರೆ ನಿಮ್ಮ ಮನೇಲಿ ಸೈಕಲ್ ಇರುತ್ತೆ, ಈ ಥರ ಆರ್ಮೇಚರ್ ರೆಡಿ ಮಾಡಿ ಯು ಕ್ಯಾನ್ ಪ್ರೊಡ್ಯೂಸ್ ದ ಕರೆಂಟ್. ದಿಸ್ ಇಸ್ ಅನದರ್ ಆಲ್ಟರ್ನೇಟ್ ಮೆಥಡ್ ಆಫ್ ಪ್ರೊಡ್ಯೂಸಿಂಗ್ ದ ಎನರ್ಜಿ ಹೌದಾ. ಸೊ ನೀನು ಬೇಕಾದ್ರೆ ಇದರಲ್ಲಿ ಯು ಕ್ಯಾನ್ ಜನರೇಟ್ ವಿತ್ ಬೈ ಯೂಸಿಂಗ್ ಲಾರ್ಜ್ ಮ್ಯಾಗ್ನೆಟ್ಸ್, by making more rotations you can produce more potential howda. So we shall stop here. So write all these 3 problems in the notes howda. So tomorrow also we shall continue some problems.